ನಮಸ್ಕಾರ ಸ್ನೇಹಿತರೆ. ಹೆಸರು ಸಂಪಾದಿಸುವುದು ಕಷ್ಟ. ಆದರೆ ಅದೇ ಹೆಸರನ್ನ ಹಾಳು ಮಾಡಿಕೊಳ್ಳುವುದು ತುಂಬಾನೇ ಸುಲಭ. ಇದಕ್ಕೆ ನಿವೇತಾ ಗೌಡ ಸದ್ಯದ ಅತ್ಯುತ್ತಮ ಉದಾಹರಣೆ. ಹೌದು, ಮೊದಲೆಲ್ಲ ಬಾರ್ಬಿ ಡಾಲ್, ನಿವ್ವಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ಜನರೇ ಇವತ್ತು ನಿವೇದಿತಾ ಗೌಡ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನಾಡುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸೋ ಇಚ್ಛೆ ಕಮೆಂಟ್ ಮಾಡ್ತಾರೆ. ಈ ಬೆಳವಣಿಗೆಗೆ ನಿವೇತಾ ಗೌಡ ಅವರಲ್ಲದೆ ಬೇರೆ ಯಾರೂ ಕಾರಣ ಅಲ್ಲ. ಮೂರೊತ್ತು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಗಳನ್ನ ಮಾಡುತ್ತಾ ಮಾತಿಗೂ ಮುನ್ನ ಬಾತ್ರೂಮ್ ಸೇರ್ಕೊಂಡು ತಮ್ಮ ಇಮೇಜ್ ನ ಡ್ಯಾಮೇಜ್ ಮಾಡಿಕೊಂಡ ನಿವೇತಾ ಗೌಡ ಯಾರು ಏನೇ ಟೀಕಿಸಿದರು, ಕಾಲೆಳೆದರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಉಫ್ ಎಂದು ಮುಂದೆ ಸಾಗುತ್ತಲೇ ಬಂದರು. ಎಂತ ನಿವೇತಾ ಗೌಡ ಸದ್ಯ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದ ಬಿಗ್ ಬಾಸ್ ಖ್ಯಾತಿಯ ರಜತ್ ಜೊತೆ ಕುಣಿದಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೌದು, ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರ ತೆರೆಗೆ ಬರುತ್ತಿರುವುದು ಗೊತ್ತಿರುವುದೇ. ಸದ್ಯ ಈ ಚಿತ್ರದ ಹಾಡು ಮೋನಿಕಾ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಪೂಜಾ ಹೆಗಡೆ ಈ ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದಾರೆ. ಆದರೆ ಮಲಯಾಳಂನ ನಟ ಸೌಬಿನ್ ಶಾಹಿರ್ ಡ್ಯಾನ್ಸ್ ಸಿನ್ನಿ ರಸಿಕರ ಗಮನ ಸೆಳೆಯುತ್ತಿದೆ. ಹಾಡು ಟ್ರೆಂಡಿಂಗ್ ನಲ್ಲಿದೆ. ಇದೇ ಹಾಡಿಗೆ ನಿವೇತಾ ಗೌಡ ಹೆಜ್ಜೆ ಹಾಕಿದ್ದಾರೆ. ಅಪರೂಪಕ್ಕೆ ಬಾತ್ರೂಮ್ ನಿಂದ ಹೊರ ಬಂದು ಕುಣಿದಿದ್ದಾರೆ. ವಿಶೇಷ ಅಂದರೆ ನಿವೇತಾ ಗೌಡ ಅವರ ಜೊತೆ ರಜತ್ ಕೂಡ ಈ ಸಾಂಗ್ಗೆ ಸ್ಟೆಪ್ ಹಾಕಿದ್ದಾರೆ. ರಜತ್ ಮತ್ತು ನಿವೇತಾ ಗೌಡ ಅವರ ಜೊತೆ ಧನ್ರಾಜ್ ಮತ್ತು ಅಖಿಲ ಪ್ರಕಾಶ್ ಕೂಡ ಟೈಟಕ್ ಎಂದು ಕುಣಿದಿದ್ದಾರೆ. ಆ ಮೋನಿಕಾಳೆ ನಾಚುವಂತೆ ಎಲ್ಲರೂ ಸೊಂಟ ಬಳಕಿಸಿದ್ದಾರೆ. ಸದ್ಯ ಈ ಚಿಕ್ಕ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕೇವಲ 16 ಗಂಟೆಗಳಲ್ಲಿ 55,000ಕ್ಕೂ ಅಧಿಕ ಜನರ ಮೆಚ್ಚುಗೆಗೆ ಈ ವಿಡಿಯೋ ಪಾತ್ರವಾಗಿದೆ. ಇನ್ನು ಈ ವಿಡಿಯೋಗೆ ವ್ಯಕ್ತವಾದ ಕಾಮೆಂಟ್ಗಳ ಬಗ್ಗೆ ನಾವು ಹೇಳುವ ಅವಶ್ಯಕತೆ ಇಲ್ಲ. ಇನ್ನುಳಿದಂತೆ ನಿವೇತಾ ಗೌಡ ಸದ್ಯ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಕೆಲ ವಾರಗಳ ಹಿಂದೆಯಷ್ಟೇ ಹಸುವಿನ ಹಾಲು ಕರೆಯುವ ಟಾಸ್ಕ್ ಅನ್ನ ನಿವೇದಿತಾ ಅವರಿಗೆ ಕೊಡಲಾಗಿತ್ತು. ನಿವೇತಾ ಗೌಡ ಟಾಸ್ಕ್ ವೇಳೆ ಸುಸ್ತಾಗಿ ಹೋಗಿದ್ದರು. ಈ ಮೂಲಕ ಟ್ರೋಲಿಗರಿಗೆ ಆಹಾರವೂ ಆಗಿದ್ರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.